ಸರ್ ಭಾಳಷ್ಟು ಚರ್ಚೆ ಆಗ್ತಿತ್ತು ಸರ್, ನಾವು ಕೂಡ ಸದನದಲ್ಲಿ ಮಾತಾಡಿದ್ರಿ ಸರ್. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾಸ್ ಮ್ಯಾನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ SIT ತಂಡ. ನೋಡ್ರಿ, ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ನಡೀತಕ್ಕಂಥ ಹೂವುಗಳಿಗೆ ಅಂತ್ಯ ಆಡಬೇಕು ಅಂತಂದರೆ ಈ ತನಿಖೆ ಅವಶ್ಯಕತೆ ಇತ್ತು, SIT ತನಿಖೆ ಅವಶ್ಯಕತೆ ಇತ್ತು. ಈಗ ಧರ್ಮಾಧಿಕಾರಿಗಳು ನಿರಾಳ ಆಯ್ತಾರೆ ಇನ್ಮೇಲೆ. ಕಾರಣ ಏನು ಅಂತಂದರೆ ಇದುವರೆಗೂ ಕೂಡ ಧರ್ಮಾಧಿಕಾರಿಗಳ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ, ಏನಪ್ಪ ಇದು ಯಾವಾಗ ಇದು ಅಂತ್ಯ ಕಾಣ್ತದೆ, ಇದು ಅಂತ್ಯ ಯಾವಾಗ ಆಗ್ತದೆ ಅಂತೇಳಿ. ಈಗ ನೋಡಿ, ಅದು ಸತ್ಯ ಹೊರಗಡೆ ಬಂದ ಮೇಲೆ ಧರ್ಮಾಧಿಕಾರಿಗಳಿಗೆ ಅವ್ರ ಕುಟುಂಬಕ್ಕೆ ನಿರಾಳ ಆಯ್ತಲ್ವಾ, ಧರ್ಮಸ್ಥಳಕ್ಕೂ ಒಂದು ಗೌರವ ಜಾಸ್ತಿ ಆಗ್ತದೆ. ಅದರಿಂದ ಈ ತನಿಖೆ ಅವಶ್ಯಕತೆ ಇತ್ತು. ತನಿಖೆಯಿಂದ ಸತ್ಯ ಹೊರಗಡೆ ಬಂತು. ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆಗಳಿಗೆ, ಬೇರೆ ಬೇರೆ ಘಟನೆಗಳಿಗೆ ಅವಕಾಶ ಸರ್ಕಾರ ಕೊಡೋದಿಲ್ಲ. ಸರ್ SIT ಮುಂದೆ ಆತನ ಕೂಡ ತಪ್ಪು ಒಪ್ಪಿಗೆ ಸರ್. ಯಾರು SIT ಮುಂದೆ ತಪ್ಪು ಒಪ್ಕೊಳ್ಳೋ ಪ್ರಶ್ನೆ ಬರಲ್ಲ. SIT ಅವ್ರು ತನಿಖೆ ಮಾಡ್ತಾರೆ, ತಪ್ಪಿದ್ರೆ ತಪ್ಪು ಅವನು ಒಪ್ಕೊಳ್ಳೇಬೇಕು, ಅನಿವಾರ್ಯ ಅದು. ನನ್ನ ಹಿಂದೆ ನಿಂತು ಈ ಥರ ಮಾಡಿಸಿದ್ದಾರೆ. ಯಾರ್ಯಾರು ಮಾಡಿಸೋರು ಅವ್ರನ್ನೂ ಒಳಿಕಾಕ್ತಾರೆ SIT ಅವರು. ಅವ್ರ ತನಿಖೆ ಯಾರ್ಯಾರು ಮಾಡಿಸವ್ರೆ, ಅಲ್ಲ ಅವ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ಅವರೇ ಅವ್ರನ್ನೆಲ್ಲ ಒಳಿಕಾಕ್ತಾರೆ. ಇದೇನು ಸಾಮಾನ್ಯವಾದಂಥ ತನಿಖೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಆ ಒಂದು ಕೊಳೆ ಹೋಗಬೇಕು ಅಂತೇಳಿ, ಆ ದೂರ ಹೋಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಿಂದ ಮುಂದೆ ಇನ್ನೂ ಕೂಡ ಧರ್ಮಸ್ಥಳಕ್ಕೆ ಹೆಚ್ಚು ಭಕ್ತಾದಿಗಳು ಹೋಗ್ತಕ್ಕಂಥದ್ದು, ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ. ಫಾರ್ಮ್ ಆದಾಗ ಸರ್ ಸರ್ಕಾರ ವಿರೋಧ ಬಟ್ ಮಾಡುವಂಥ ಕೆಲಸ ನಡೆದಿತ್ತು. ಇರಲಿ, ನಮ್ಮ ಸರ್ಕಾರ ಇರೋದೇ ಬೊಟ್ಟು ಮಾಡಿಸ್ಕೊಳ್ಳೋಕ್ಕೆ. ಬೊಟ್ಟು ಮಾಡಿದ್ರು ಸತ್ಯ ಏನು ಅಂತ ಇವತ್ತು ಹೊರಗಡೆ ಜನಕ್ಕೆ ಗೊತ್ತಾಯ್ತಲ್ಲ. ಸತ್ಯ ಹೊರಗಡೆ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ.